ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆದು 2 ಹೊಸ ಅಪ್ಡೇಟ್ಗಳಾದರೆ ಬಂದಿದ್ದಾವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಬಂದಿರುವಂತಹ ಹೊಸ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಬಂದಿರುವಂತಹ ಅಪ್ಡೇಟ್ಸನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಕುರಿತು ಮಾತನಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ಇಲ್ಲಿ ಅಪ್ಡೇಟ್ಸ್ ಆದರೆ ಇದಾವೆ. ಈ ಒಂದು ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಗೃಹಲಕ್ಷ್ಮಿ ಹಣದಿಂದ ರೋಟಾವೇಟರ್ ಖರೀದಿಸಿದ ಅತ್ತೆ ಸೊಸೆ. ರಾಜ್ಯ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ಹಲವರಿಗೆ ನೆರವಾಗುತ್ತಿದೆ. ಈ ಯೋಜನೆಗಳ ಬಗ್ಗೆ ಆಗಾಗ ಕೆಲವು ಅಪಸ್ವರಗಳು ಕೇಳಿ ಬಂದರೂ ಹಲವು ಯಶೋಗಾಥೆಗಳಿಗೂ ಈ ಯೋಜನೆಗಳು ಸಾಕ್ಷಿಯಾಗುತ್ತಿವೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹಲವರ ಬದುಕಿಗೆ ದಾರಿದೀಪವಾಗಿರುವ ಸಂಗತಿಗಳು ಇತ್ತೀಚೆಗೆ ವರದಿಯಾಗಿವೆ. ಇದೀಗ ಇದೇ ಗೃಹಲಕ್ಷ್ಮಿಯಿಂದ ಅತ್ತೆ ಸೊಸೆ ಸೇರಿ ಉಳುಮೆಗೆ ನೆರವಾಗುವ ರೋಟಾವೇಟರ್ ಅನ್ನು ಖರೀದಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕುಟುಂಬವೊಂದರ ಅತ್ತೆ ಸೊಸೆ ಟ್ರ್ಯಾಕ್ಟರ್ಗೆ ಬಳಸುವ ರೋಟಾವೇಟರ್ ಖರೀದಿಸುವ ಮೂಲಕ ತಮ್ಮ ಜಮೀನಿನ ಉಳುಮೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅತ್ತೆ ಶಾರದಾ ಜಗಣ್ಣನವರ ಹಾಗೂ ಸೊಸೆ ಲಕ್ಷ್ಮಿ ಜಗಣ್ಣನವರ ಅವರು ತಮಗೆ ಬರುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡಿಟ್ಟಿದ್ದರು. ತಮ್ಮ ಜಮೀನು ಉಳುಮೆ ಮಾಡಲು ಅಗತ್ಯವಿದ್ದ ರೋಟಾವೇಟರ್ ಖರೀದಿಸಲು ಕೂಡಿಟ್ಟ ಹಣವನ್ನೆಲ್ಲ ನೀಡಿದ್ದಾರೆ. ತಮಗಿರುವ 5 ಎಕರೆ ಹೊಲ ಉಳುಮೆ ಮಾಡಲು ಭಾರಿ ಸಮಸ್ಯೆ ಆಗುತ್ತಿತ್ತು. ಹಾಗಾಗಿ ಈ ರೋಟಾವೇಟರ್ನ ಬೆಲೆ ಸುಮಾರು 1 ಲಕ್ಷ ರೂಪಾಯಿ ಎನ್ನಲಾಗಿದೆ. ಇದಕ್ಕೆ ಅತ್ತೆ ಸೊಸೆ ಸೇರಿ 48,000 ರೂಪಾಯಿ ಹಣ ನೀಡಿದ್ದಾರೆ. ಬಾಕಿ ಹಣವನ್ನು ಸಾಲ ಮಾಡಿ ಹೊಂದಿಸಲಾಗಿದೆ ಎಂದು ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಮತ್ತೆ ಇಲ್ಲಿ ಇನ್ನೊಬ್ಬರು ನೋಡೋದಾದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣದಿಂದ ಜೀವನ ಕಂಡುಕೊಂಡ ವೃದ್ಧೆ ಹಣ ಕೂಡಿಟ್ಟು ತರಕಾರಿ ವ್ಯಾಪಾರ ಆರಂಭಿಸಿರುವಂಥದ್ದು ಇಲ್ಲಿ ಕಂಡು ಬರ್ತಿದೆ ಸ್ನೇಹಿತರೆ. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಸಾಕಷ್ಟು ಉಪಯೋಗಗಳಾದರೆ ಆಗ್ತಿದ್ದಾವೆ. ಇಲ್ಲಿ ಗೃಹಲಕ್ಷ್ಮಿ ಹಣದಿಂದ ತುಂಬಾನೇ ಉಪಯೋಗ ಆಗ್ತಿದೆ ಸ್ನೇಹಿತರೆ. ಮಹಿಳೆಯರಿಗಂತೂ ಇಲ್ಲಿ ತುಂಬಾನೇ ಉಪಯೋಗ ಆಗ್ತಿದೆ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನೀವು ಏನು ಉಪಯೋಗ ಮಾಡ್ಕೊಂಡಿದ್ದೀರಾ? ಈಗ ಬಂದಿರುವಂತಹ ಹಣದಿಂದ ನಿಮ್ಗೆ ಇದುವರೆಗೂ 15ನೇ ಕಂತಿನ ಹಣದವರೆಗೂ ಬಂದಿದೆ ಅಂದ್ರೆ ಹತ್ರ 30,000 ಹಣ ಆದ್ರೆ ಬಂದಿರುತ್ತೆ. ಹಣ ನಿಮ್ಗೆ ಏನಕ್ಕೆ ಉಪಯೋಗ ಆಗಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ 16ನೇ ಕಂತಿನ ಹಣದ ಬಗ್ಗೆ ನೀವೆಲ್ಲರೂ ಕಾಮೆಂಟ್ ಮಾಡ್ತೀರಾ. ನಿಮ್ಗೆ 16ನೇ ಕಂತಿನ ಹಣ ಆದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಬರ್ತಿಲ್ಲ. ನಿಮ್ಗೆ 16ನೇ ಕಂತಿನ ಹಣ ಬಂದ್ಬಿಟ್ಟು ಜನವರಿಯಲ್ಲಿ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಆಗಲಿದೆ ಸ್ನೇಹಿತರೆ. ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸು. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.